ಮುಡಾ ಕೇಸ್ನಲ್ಲಿ ನಮ್ಮ ಹೋರಾಟಕ್ಕೆ ಹಿನ್ನಡೆ ಆಗಿಲ್ಲ. ಸಿಎಂಗೇನು ಕ್ಲೀನ್ ಚಿಟ್ ಕೊಟ್ಟಿಲ್ಲ, ಕಾದ್ ನೋಡೋಣ. ಬೆಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರು ತಪ್ಪು ಮಾಡಿಲ್ಲ ಅಂತ ಹೇಳಿಲ್ಲ, ಮುಡಾ ಕೇಸನ್ನ ಸಿಬಿಐಗೆ ಕೊಡಲ್ಲ ಅಂತ ಹೇಳಿದೆ. ಸಿಎಂ ಅವರನ್ನ ನಿರಪರಾಧಿ ಎಂದಿದ್ಯಾ? ಸಿಎಂ ಕುಟುಂಬ ಭಾಗಿಯಾಗಿದೆ ಅಂತ ನಾವು ಹೋರಾಟ ಮಾಡ್ತಾ ಇದ್ವಿ. ಸಾವಿರಾರು ಕೋಟಿ ನಷ್ಟ ಆಗಿದೆ ಅಂತ ಹೋರಾಟ ಮಾಡಿದ್ದೇವೆ. ಲೋಕಾಯುಕ್ತ ತನಿಖೆ ನಡೀತಾ ಇದೆ, ಅವ್ರ ತನಿಖೆ ಹೊರಬರಲಿ, ಅದಾದ ನಂತರ ಉತ್ತರ ನೀಡ್ತೇನೆ ಅಂತ ವಿಜಯೇಂದ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪ್ರಕರಣದಲ್ಲಿ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಅವರು ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಏನು ಈ ಸಂಪೂರ್ಣ ಪ್ರಕರಣವನ್ನ ಸಿಬಿಐ ತನಿಖೆಗೆ ವಹಿಸಬೇಕು ಅನ್ನುವ ಅರ್ಜಿಯನ್ನು ಅವ್ರು ಹಾಕಿದ್ರು. ಆ ಅರ್ಜಿಯನ್ನ ಮಾನ್ಯ ರಾಜ್ಯ ಉಚ್ಚ ನ್ಯಾಯಾಲಯ ತಿರಸ್ಕರಿಸಿದ್ದಾರೆ. ಸಿಬಿಐ ತನಿಖೆ ಕೋರಿರ್ತಕ್ಕಂಥ ಅರ್ಜಿಯನ್ನ ತಿರಸ್ಕರಿಸಿದ್ದಾರೆ. ಅದರ ಅರ್ಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಿರಪರಾಧಿ ಅಂತ ಹೈಕೋರ್ಟ್ ಹೇಳಿಲ್ಲ. ಸಿದ್ದರಾಮಯ್ಯನವರು ಮೂಡಾ ಪ್ರಕರಣದಲ್ಲಿ ಅವ್ರ ಮೇಲೆ ಆರೋಪ ಏನು ಬಂದಿದೆ, ಆರೋಪ ಮುಕ್ತರನ್ನಾಗೇನು ಹೈಕೋರ್ಟ್ ಮಾಡಿಲ್ಲ. ಸಿಬಿಐ ತನಿಖೆ ಕೊಡೋದಿಲ್ಲ ಅನ್ನುವ ತೀರ್ಪನ್ನ ರಾಜ್ಯ ಉಚ್ಚ ನ್ಯಾಯಾಲಯ ಹೇಳಿರ್ತಕ್ಕಂಥದ್ದು. ಭಾರತೀಯ ಜನತಾ ಪಾರ್ಟಿ ನಾವೇನು ಹೋರಾಟವನ್ನ ಕೈಗೊಂಡಿದ್ವಿ, ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ಮಾಡಿ ಮುಖ್ಯಮಂತ್ರಿಗಳು ಕುಟುಂಬ ಏನು ಸಿಲುಕಿ ಹಾಕೊಂಡಿತ್ತು ಮೈಸೂರಿನ ಮೂಡಾ ಹಗರಣದಲ್ಲಿ. ಆ ಹೋರಾಟಕ್ಕೂ ಕೂಡ ನಮಗೆ ಹಿನ್ನಡೆ ಆಗಿಲ್ಲ. ಲೋಕಾಯುಕ್ತದಲ್ಲಿ ತನಿಖೆ ನಡೀತಾ ಇದೆ, ಇಡಿನೂ ಕೂಡ ತನಿಖೆ ನಡೆಸ್ತಾ ಇದ್ದಾರೆ. ಮುಂದೆ ಏನಾಗ್ತದೆ ಕಾದ್ ನೋಡೋಣ. ಮುಖ್ಯಮಂತ್ರಿಗಳು ಅಥವಾ ಮುಖ್ಯಮಂತ್ರಿಗಳ ಕುಟುಂಬ ನಿರಪರಾಧಿ ಅಂತ ಹೇಳಿದೆ ಆ ತೀರ್ಪಿನಲ್ಲಿ. ಸೊ ದೆನ್ ದೇರ್ ಇನ್ಸ್ ದಿ ಮ್ಯಾಟರ್. ವೆನ್ ಹೈಕೋರ್ಟ್ has clearly said, when High Court has clearly indicated that they are not going to entertain the petition that was filed by Snehamayi Krishna seeking the entire investigation for CBI, at the same time High Court has not given clean chit for Chief Minister family. ಇದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕು. ಮೈಸೂರಿನ ಮೂಡಾ ಪ್ರಕರಣದಲ್ಲಿ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಅವರು ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಏನು ಈ ಸಂಪೂರ್ಣ ಪ್ರಕರಣವನ್ನ ಸಿಬಿಐ ತನಿಖೆಗೆ ವಹಿಸಬೇಕು ಅನ್ನುವ ಅರ್ಜಿಯನ್ನು ಅವ್ರು ಹಾಕಿದ್ರು. ಆ ಅರ್ಜಿಯನ್ನ ಮಾನ್ಯ ರಾಜ್ಯ ಉಚ್ಚ ನ್ಯಾಯಾಲಯ ತಿರಸ್ಕರಿಸಿದ್ದಾರೆ. ಸಿಬಿಐ ತನಿಖೆ ಕೋರಿರ್ತಕ್ಕಂಥ ಅರ್ಜಿಯನ್ನ ತಿರಸ್ಕರಿಸಿದ್ದಾರೆ. ಅದರ ಅರ್ಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಿರಪರಾಧಿ ಅಂತ ಹೈಕೋರ್ಟ್ ಹೇಳಿಲ್ಲ. ಸಿದ್ದರಾಮಯ್ಯನವರು ಮೂಡಾ ಪ್ರಕರಣದಲ್ಲಿ ಅವ್ರ ಮೇಲೆ ಆರೋಪ ಏನು ಬಂದಿದೆ, ಆರೋಪ ಮುಕ್ತರನ್ನಾಗೇನು ಹೈಕೋರ್ಟ್ ಮಾಡಿಲ್ಲ. ಸಿಬಿಐ ತನಿಖೆ ಕೊಡೋದಿಲ್ಲ ಅನ್ನುವ ತೀರ್ಪನ್ನ ರಾಜ್ಯ ಉಚ್ಚ ನ್ಯಾಯಾಲಯ ಹೇಳಿರ್ತಕ್ಕಂಥದ್ದು. ಈ ಎಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸ್ವಾಮಿ, ಇವತ್ತೊಂದು ಬಿಗ್ ಡೇ ಅಂತಾನೆ ಕರೆಯಲಾಗ್ತಿತ್ತು. ಕುತೂಹಲ ಸಹಜವಾಗಿ ಆಯಿತು. ಫೈನಲಿ ರಿಲೀಫ್ ಅನ್ನೋದು ಸಿಕ್ಕಿದೆ. ಸೊ ರಾಜಕೀಯವಾಗಿ ಯಾವ್ಯಾವ ರೀತಿಯಾದಂಥ ಪ್ರತಿಕ್ರಿಯೆ ಬರ್ತಾ ಇದೆ, ಮುಂದಿನ ಕಾನೂನು ಹೋರಾಟವನ್ನು ದೂರುದಾರರು ಯಾವ ರೀತಿಯಾಗಿ ಮಾಡಬಹುದು, ಏನೆಲ್ಲ ಅವಕಾಶ ಇದೆ, ಜೊತೆಗೆ ಸಿಎಂಗೆ ಎಷ್ಟು ಮಟ್ಟಿಗೆ ರಿಲೀಫ್ ಕೊಟ್ಟಿದೆ ಅಂತ? ನಿತಿ, ಇವತ್ತು ಸಿಎಂ ಸಿದ್ದರಾಮಯ್ಯನವರಿಗೆ ಮೂಡಾ ಪ್ರಕರಣದಲ್ಲಿ ಬಿಗ್ ರಿಲೀಫ್ ಅಂತಾನೆ ಹೇಳ್ಬೋದು. ಧಾರವಾಡ ಹೈಕೋರ್ಟ್ ಪೀಠದಿಂದ ನ್ಯಾಯಮೂರ್ತಿ ನಾಗಪ್ರಸಾದ್ನ ಒಳಗೊಂಡಂತ ಏಕಸದಸ್ಯ ಪೀಠ ಇವತ್ತು ಆದೇಶ ಪ್ರಕಟಣೆ ಮಾಡಿರುವಂಥದ್ದು. ಅಂದರೆ ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಬಿಐ ತನಿಖೆ ಆಗಬೇಕು ಅಂತ ಸ್ನೇಹಮಯಿ ಕೃಷ್ಣ, ಸಾಮಾಜಿಕ ಕಾರ್ಯಕರ್ತರಂತ ಸ್ನೇಹಮಯಿ ಕೃಷ್ಣ ಅರ್ಜಿಯನ್ನ ಹಾಕಿದ್ರು, ರಿಟ್ ಅರ್ಜಿಯನ್ನ ಹಾಕಿದ್ರು. ಸಾಕಷ್ಟು ವಾದ ವಿವಾದಗಳನ್ನ ಆಲಿಸಿದಂತ ನ್ಯಾಯಪೀಠ ಆ ಸ್ನೇಹಮಯಿ ಕೃಷ್ಣ ಅವರ ಅರ್ಜಿಯನ್ನ ವಜಾಗೊಳಿಸಿರೋದು. ಇದರಿಂದ ಸಿಎಂ ಸಿದ್ದರಾಮಯ್ಯನವರಿಗೆ ಒಂದು ರೀತಿ ರಿಲೀಫ್ ಜೊತೆಗೆ ರಾಜಕೀಯ ಭವಿಷ್ಯಕ್ಕೂ ಕೂಡ ಮುನ್ನಡೆ ಆಗಿದೆ ಅನ್ನೋದು ಸದ್ಯ ಚರ್ಚೆ ಆಗ್ತಾ ಇರುವಂತ ವಿಚಾರ. ಈಗಾಗಲೇ ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅದರಲ್ಲಿ ಭ್ರಷ್ಟಾಚಾರ ಆಗಿದೆ, ಹಾಗಾಗಿ ಸಿಬಿಐ ತನಿಖೆ ನಡೀಲೇಬೇಕು ಅನ್ನೋದು ಸಾಕಷ್ಟು ವಿವಾದಗಳನ್ನ ಕೂಡ ಸಿಎಂ ಸಿದ್ದರಾಮಯ್ಯನವರ ಪರ ವಕೀಲರು ಹಾಗೂ ಸ್ನೇಹಮಯ್ಯ ಕೃಷ್ಣ ಅವರ ಪರ ವಕೀಲರು ಕೂಡ ವಾದ ವಿವಾದಗಳನ್ನ ಮಾಡಿದ್ರು. ಈಗಾಗಲೇ ಅಂದ್ರೆ
ಏನು ಮೈಸೂರಿನ ಕೆಸರೆ ಗ್ರಾಮದಲ್ಲಿ 3 ಎಕರೆ 16 ಗುಂಟೆ ಅಂದರೆ ಸಿಎಂ ಪತ್ನಿಯವರ ಹೆಸರಿನಲ್ಲಿದ್ದ ಪಾರ್ವತಿಯವರ ಹೆಸರಲ್ಲಿದ್ದಂತಹ ಭೂಮಿಯನ್ನು ಸ್ವಾಧೀನಪಡಿಸಿಕೊಂಡರ ಹಿನ್ನೆಲೆಯಲ್ಲಿ ಅವರಿಗೆ ಆ ಸ್ವಾಧೀನಪಡಿಸಿಕೊಂಡ ಜಮೀನಿನ ಒಂದು ಬೇರೆ ಜಮೀನನ್ನು 14 ಸೈಟ್ಗಳನ್ನಾಗಿ ಕೊಟ್ಟಿತ್ತು. ಇದು ಅದಕ್ಕಿಂತ ಹೆಚ್ಚಿನ ಬೆಲೆ ಬಾಳುತ್ತೆ. ಹಾಗಾಗಿ ಇದರ ಸಂಪೂರ್ಣವಾಗಿ ತನಿಖೆ ಆಗಬೇಕು. ಇದನ್ನು ರಾಜಕೀಯ ಪ್ರಭಾವವನ್ನು ಬಳಸಿ ಪಡ್ಕೊಂಡಿದ್ದಾರೆ ಅನ್ನೋದು ಮೊದಲು ಸ್ನೇಹಮಯಿ ಕೃಷ್ಣ ಅವರು ಲೋಕಾಯುಕ್ತಕ್ಕೆ ದೂರು ಕೊಡ್ತಾರೆ. ಲೋಕಾಯುಕ್ತದಿಂದ ತನಿಖೆ ಕೂಡ ಶುರುವಾಗುತ್ತೆ. ಆ ತನಿಖೆಗೆ ಈಗಾಗಲೇ ಸಾಕಷ್ಟು ತಿರುವುಗಳು ಕೂಡ ಪಡ್ಕೊಂಡಿರುವಂಥದ್ದು. ಒಂದು ಈಗಾಗಲೇ ಇಡಿ ಈ ಮೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಕೂಡ ಎಂಟ್ರಿ ಆಗಿದೆ. ಇಡಿ ನೋಟಿಸ್ ಕೊಟ್ಟಿದ್ದಕ್ಕೆ ಈಗಾಗಲೇ ಹೈಕೋರ್ಟ್ ನಿಂದ ತಾತ್ಕಾಲಿಕ ರಿಲೀಫ್ ಸಿಕ್ಕಿರುವಂಥದ್ದು ಸಿಎಂ ಪತ್ನಿ ಹಾಗೂ ಸಚಿವ ಬೈರತಿ ಬಸವರಾಜ್ ಅವರಿಗೆ. ಇದೆಲ್ಲ ಮುಗಿದ ನಂತರ ಇವತ್ತು ಸಿಬಿಐ ತನಿಖೆ ಆಗಬೇಕು ಅನ್ನೋದು ವಿವಾದಗಳಿಗೂ ಕೂಡ ಸಿಎಂ ಪರವಾಗಿ ಆದೇಶ ಬಂದಿರುವಂಥದ್ದು. ಒಂದು ಕಡೆ ಸಿಬಿಐ ತನಿಖೆ ಯಾಕೆ ಆಗಬೇಕು ಅನ್ನೋದು ಕೂಡ ಕಾರಣಗಳನ್ನು ಸ್ನೇಹಮಯಿ ಕೃಷ್ಣ ಅವರು ತಿಳಿಸಿದ್ದು. ಅಂದರೆ 14 ಸೈಟ್ಗಳನ್ನು ರಾಜಕೀಯ ಪ್ರಭಾವ ಬಳಸಿ ಪಡೆದಿದ್ರು. ವಶಪಡಿಸಿಕೊಂಡಿದ್ದಂತಹ ಕೆಸರೆ ಗ್ರಾಮದಲ್ಲಿ ಸ್ವಾಧೀನಪಡಿಸಿಕೊಂಡಿದ್ದಂತಹ 3 ಎಕರೆ 16 ಕುಂಟೆ ಜಮೀನಿಗೆ ಬದಲಾಗಿ 14 ಸೈಟ್ಗಳನ್ನು ಪಡೆದಿದ್ರು. ಆ ಬೆಲೆಗೆ ಬದಲಾಗಿ ಇದು ಹೆಚ್ಚಿನ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುತ್ತೆ. ಅದನ್ನ ರಾಜಕೀಯ ಸಿಎಂ ಸಿದ್ದರಾಮಯ್ಯನವರು ತಮ್ಮ ರಾಜಕೀಯ ಪ್ರಭಾವವನ್ನು ಬಳಸಿ ಕೊಡಿಸಿದ್ರು ಅನ್ನೋ ಆರೋಪ ಒಂದು ಕಡೆ. ಮತ್ತೊಂದು ಕಡೆ ಮನಿ ಲ್ಯಾಂಡ್ರಿಂಗ್ ಅಂದ್ರೆ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಆಗಿದೆ, 50 ಕೋಟಿಗೆ ಹೆಚ್ಚು ಅವ್ಯವಹಾರ ಆಗಿದೆ. ಹಾಗಾಗಿ ಇದನ್ನ ಸಿಬಿಐ ಕೊಡಬೇಕು. ಜೊತೆಗೆ ಲೋಕಾಯುಕ್ತ ಸಂಸ್ಥೆಯಿಂದ ಪ್ರಭಾವಕ್ಕೆ ಒಳಗಾಗಬಹುದು, ಲೋಕಾಯುಕ್ತ ಸಂಸ್ಥೆ ಪ್ರಭಾವಕ್ಕೆ ಒಳಗಾಗಬಹುದು. ನಿಷ್ಪಕ್ಷಪಾತವಾದ ಒಂದು ತನಿಖೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಒಂದು ಕಡೆ ಪ್ರಭಾವ, ರಾಜಕೀಯ ಇನ್ಫ್ಲೂಯೆನ್ಸ್, ಮತ್ತೊಂದು ಕಡೆ ಮನಿ ಲ್ಯಾಂಡ್ರಿಂಗ್ ಆಗಿರೋ ಆರೋಪ, ಜೊತೆಗೆ ಲೋಕಾಯುಕ್ತ ಸಂಸ್ಥೆಯಿಂದ ಪ್ರತ್ಯೇಕವಾಗಿ ಅಥವಾ ಸ್ವತಂತ್ರವಾಗಿ ತನಿಖೆ ಮಾಡೋಕ್ಕಾಗಲ್ಲ. ಅದರಲ್ಲೂ ಕೂಡ ರಾಜಕೀಯ ಬಳಸಬಹುದು, ರಾಜಕೀಯ ಪ್ರಭಾವ ಬಳಸಬಹುದು ಎಂಬ ವಿಚಾರಗಳನ್ನು ಇಟ್ಕೊಂಡು ಸ್ನೇಹಮಯಿ ಕೃಷ್ಣ ಅವರು ಸಿದ್ದರಾಮಯ್ಯನವರ ವಿರುದ್ಧ ಒಂದು ಅರ್ಜಿಯನ್ನು ಸಲ್ಲಿಸಿದ್ರು. ಸಿಬಿಐ ತನಿಖೆ ಆಗಬೇಕು, ಸಂಪೂರ್ಣವಾಗಿ ಈ ಎಲ್ಲ ವಿಚಾರಗಳು ಇನ್ನೂ ಹೊರಗಡೆ ಬರಬೇಕಾದ್ರೆ ಅದಕ್ಕೆ ಉನ್ನತ ಮಟ್ಟದ ತನಿಖೆ ಸಂಸ್ಥೆಯಿಂದ ತನಿಖೆ ಆಗಬೇಕು ಅನ್ನೋದು. ಆದರೆ ವಿವಾದಗಳನ್ನು ಆಲಿಸಿದಂತಹ ನ್ಯಾಯಮೂರ್ತಿಯವರು ಇವತ್ತು ಸಿಬಿಐ ತನಿಖೆ ಬೇಡ, ಲೋಕಾಯುಕ್ತ ಸ್ವತಂತ್ರವಾಗಿ ತನಿಖೆ ನಡೆಸ್ತಾ ಇದೆ ಎಂಬ ಆದೇಶವನ್ನು ಕೊಟ್ಟಿರುವಂಥದ್ದು ಸಿಎಂ ಸಿದ್ದರಾಮಯ್ಯನವರಿಗೆ ಒಂದು ರೀತಿ ಬಿಗ್ ರಿಲೀಫ್, ಜೊತೆಗೆ ದೊಡ್ಡ ಒಂದು ರಾಜಕೀಯ ಭವಿಷ್ಯಕ್ಕೂ ಕೂಡ ಮತ್ತೊಂದು ಮೆಟ್ಟಿಲು ಸಿಕ್ಕಿರುವಂತಾಗಿದ್ದು. ಈಗಾಗಲೇ ಸಾಕಷ್ಟು ಹೋರಾಟಗಳನ್ನ ವಿಪಕ್ಷಗಳು ಮಾಡ್ತಾ ಇದ್ರು. ಅಂದ್ರೆ ಸಿದ್ದರಾಮಯ್ಯನವರು ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ರಾಜೀನಾಮೆ ಕೊಡಲೇಬೇಕು ಅಂತ ಪ್ರತಿಪಕ್ಷಗಳು ಸಾಕಷ್ಟು ಹೋರಾಟವನ್ನ ಮಾಡಿದ್ದು, ಇನ್ನು ಮೈಸೂರಿಗೆ ಪಾದಯಾತ್ರೆಯನ್ನು ಮಾಡಿದ್ದು, ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ರಾಜ್ಯಾದ್ಯಂತ ಹೋರಾಟ ಮಾಡಿದ್ರು. ಜೊತೆಗೆ ಇವತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಕೂಡ ಹೇಳಿದ್ದಾರೆ, ಇದು ಸಂಭ್ರಮ ಅಲ್ಲ, ಮುಂದೆ ಇನ್ನೂ ನಾವು ಕಾನೂನು ಹೋರಾಟಕ್ಕೆ ಅವಕಾಶ ಇದೆ ಅಂತ. ಅದೇ ರೀತಿ ಸ್ನೇಹಮಯಿ ಕೃಷ್ಣ ಅವರು ಕೂಡ ಹೇಳಿರುವಂಥದ್ದು, ನಾವು ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗ್ತೀವಿ, ಹಾಗಾಗಿ ಇನ್ನೂ ನಮಗೆ ತಾತ್ಕಾಲಿಕ ಇದು ಹಿನ್ನಡೆ ಆಗಿದೆ, ಆದರೆ ನಮಗೆ ಸುಪ್ರೀಂ ಕೋರ್ಟ್ನಲ್ಲಿ ಹೋದಾಗ ನಮಗೆ ಕಾನೂನು ನ್ಯಾಯ ಸಿಗುವ ಒಂದು ಅವಕಾಶ ಇದೆ, ನಾವು ನ್ಯಾಯಕ್ಕಾಗಿ ಮುಂದುವರಿತೇವೆ ಎಂಬ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ನೀತಿ. ಸ್ವಾಮಿ, ಈಗ ಆಲ್ರೆಡಿ ತನಿಖೆ ಅನ್ನೋದು ಆಗ್ತಾ ಇದ್ರೂ ಕೂಡ ಅದ್ರ ಬಗ್ಗೆ ನಮಗೆ ನಂಬಿಕೆ ಇಲ್ಲ ಅಂತನೋ, ಅಥವಾ ಒಂದು ಟ್ರಾನ್ಸ್ಪರೆಂಟ್ ಆಗಿ ತನಿಖೆ ಆಗ್ತಾ ಇಲ್ಲ ಅಂತನೋ, ಈ ಥರದ್ದು ತಾರತಮ್ಯ ಆಗ್ತಿದೆಯಾ ಅನ್ನುವಂಥ ಆರೋಪದ ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದು. ಸೊ ಈಗ ಸಿಬಿಐಗೆ ವಹಿಸುವ ಅಗತ್ಯತೆ ಇಲ್ಲ ಅನ್ನುವಂಥ ತೀರ್ಪು ಬಂದಿದ್ರೂ ಕೂಡ ಸ್ನೇಹಮಯಿ ಕೃಷ್ಣ ಅವರು ಇದನ್ನು ಇಲ್ಲಿಗೆ ಬಿಡಲ್ಲ ಅಂತ ಹೇಳಿದ್ದಾರೆ. ಸೊ ಫರ್ದರ್ ಆಗಿ ಅವರು ಕಾನೂನಾತ್ಮಕ ಹೋರಾಟವನ್ನು ಹೇಗೆ ಮಾಡ್ಬೋದು, ಕಾನೂನಿನಲ್ಲಿ ಏನು ಆಪ್ಷನ್ಸ್ಗಳು ಇದೆ, ಒಂದು ವೇಳೆ ಅಲ್ಲೂ ಕೂಡ ಏನಾದರೂ ಸಮಸ್ಯೆಗಳು ಎದುರಾಗಬಹುದಾ ಅನ್ನೋದು ಒಂದು ಕಡೆಯಲ್ಲಿ. ಇನ್ನೊಂದು ಕಡೆಯಲ್ಲಿ ಬಿಜೆಪಿಯವರು ಈ ಮೂಡ ಹಗರಣವನ್ನು ವಿಚಾರವನ್ನು ಬಹಳ ಸದುಪಯೋಗ ಪಡಿಸ್ಕೊಂಡಿದ್ರು, ಲಾಭವಾಗಿ ಮಾಡ್ಕೊಂಡಿದ್ರು ರಾಜಕೀಯವಾಗಿ. ಈಗ ಈ ಥರದೊಂದು ತೀರ್ಪು ಬಂದಿರೋದ್ರಿಂದ ಬಿಜೆಪಿಗರಿಗೆ ಯಾವ ಥರದೊಂದು ಮುಜುಗರ ಆಗ್ಬಿಟ್ಟಿದೆ, ಹಿನ್ನಡೆ ಆಗಿದೆ ಅಂತ. ಖಂಡಿತ ನೀತಿ, ಈಗಾಗಲೇ ಹೈಕೋರ್ಟ್ನಲ್ಲಿ ತೀರ್ಪು ಬಂದಿದೆ. ತೀರ್ಪಿನ ವಿರುದ್ಧ ನಾವು ಮತ್ತೊಮ್ಮೆ ಕಾನೂನು ಹೋರಾಟ ಮಾಡ್ತೀವಿ ಅನ್ನೋದು ಸ್ನೇಹಮಯಿ ಕೃಷ್ಣ ಅವರ ಒಂದು ಹೇಳಿಕೆ. ನಾನು ಇನ್ನೂ ಸಮಯಾವಕಾಶ ಇದೆ. ಸಿಬಿಐ ತನಿಖೆಗೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಆದೇಶ ನಮಗೆ ಹಿನ್ನಡೆ ಆಗಿದೆ, ಆದರೆ ಇದು ತಾತ್ಕಾಲಿಕವಾಗಿ ನಾವು ಸುಪ್ರೀಂ ಕೋರ್ಟ್ಗೆ ಮತ್ತೆ ಕಾನೂನು ಹೋರಾಟ ಮಾಡೋಕ್ಕೆ ಮುಂದಾಗ್ತೀವಿ ಅನ್ನೋದು. ಅಂದ್ರೆ ಈಗಾಗಲೇ ಹೇಳಿದಂತೆ ಮನಿ ಲ್ಯಾಂಡ್ರಿಂಗ್ ನಡೆದಿದೆ ಅನ್ನೋದು ಒಂದು ಕಡೆ, ಜೊತೆಗೆ
ರಾಜಕೀಯ ಪ್ರಭಾವವನ್ನು ಬೆಳೆಸಿದ್ದಾರೆ. ಹಾಗಾಗಿ ಏನು ಬೆಲೆ ಬಾಳುವ ಜಮೀನನ್ನು ಅಂದರೆ 3 ಕೆಸರೆ ಗ್ರಾಮದಲ್ಲಿ ಸ್ವಾಧೀನಪಡಿಸಿಕೊಂಡಂತಹ 3 ಎಕರೆ 16 ಗುಂಟೆಗೆ ಬದಲಾಗಿ ಬೇರೆ ನಿವೇಶಗಳನ್ನು ಮೂಡ ಕೊಟ್ಟಿದೆ. ಅದು ಬೆಲೆ ಬಾಳುವ ಒಂದು ಅದಕ್ಕಿಂತ ಹೆಚ್ಚಿನದಾಗಿ ಬೆಲೆ ಬಾಳುತ್ತೆ. ಹಾಗಾಗಿ ಇದು ಕೂಡ ರಾಜಕೀಯ ಪ್ರಭಾವ. ಇಲ್ಲಿ 2 ವಿಚಾರಗಳು, ಒಂದು ರಾಜಕೀಯ ಪ್ರಭಾವ ಬಳಸ್ಬೋದು ಎಂಬ ವಿಚಾರ, ಜೊತೆಗೆ ಏನು ಮನಿ ಲಾಂಡ್ರಿಂಗ್ ವ್ಯವಹಾರ ಕೂಡ ನಡೆದಿದೆ ಅನ್ನೋ ಆರೋಪ. ಇವೆಲ್ಲವನ್ನು ಪರಿಗಣನೆಗೆ ತೆಗೆದುಕೊಂಡು ನಾವು ಮತ್ತೆ ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ. ಯಾಕೆಂದರೆ ಸಿಎಂ ಸ್ಥಾನದಲ್ಲಿ ಸಿದ್ದರಾಮಯ್ಯನವರು ಇದ್ದಾರೆ. ಅವರ ಪತ್ನಿ ಮೇಲೆ ಆರೋಪ ಕೇಳಿಬಂದಿದೆ, ಹಾಗೂ ಅವರ ಬಾಮೈದನ ಮೇಲೆ ಆರೋಪ ಕೇಳಿಬಂದಿದೆ, ಹಾಗೂ ಆಪ್ತ ಸಚಿವರ ಮೇಲೂ ಕೂಡ ಆರೋಪ ಕೇಳಿಬಂದಿದೆ. ಹಾಗಾಗಿ ಎಲ್ಲವನ್ನೂ ರಾಜಕೀಯ ಪ್ರಭಾವಕ್ಕೆ ಬಳಸಬಹುದು. ಈ ಹಿನ್ನೆಲೆಯಲ್ಲಿ ಮತ್ತೆ ನಾವು ಹೋರಾಟಕ್ಕೆ ಹೋಗ್ತೀವಿ ಅನ್ನೋದು ಒಂದು ಕಡೆ. ಮತ್ತೊಂದು ಕಡೆ ಈಗಾಗಲೇ ವಿಪಕ್ಷಗಳು ಸಾಕಷ್ಟು ಹೋರಾಟ ಮಾಡಿದ್ದು. ಈ ಮೂಡಾ ಪ್ರಕರಣ ಬಯಲಿಗೆ ಬಂದ ಬಳಿಕ ವಿಪಕ್ಷಗಳು ಅಂದರೆ JDS ಹಾಗೂ ಬಿಜೆಪಿ ನಾಯಕರು ಬೆಂಗಳೂರು ಟು ಮೈಸೂರು ಪಾದಯಾತ್ರೆಯನ್ನು ಮಾಡಿದ್ದು, ಜೊತೆಗೆ ರಾಜ್ಯಾದ್ಯಂತ ಜಿಲ್ಲೆಗಳಲ್ಲಿ ಪ್ರತಿಭಟನೆಯನ್ನು ಮಾಡಿದ್ರು. ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು, ವೈಯಕ್ತಿಕ ಹೊಡೆ ಹೊತ್ತು ರಾಜೀನಾಮೆ ಕೊಡಬೇಕು. ಯಾಕೆಂದರೆ ಈ ಹಿಂದೆ ಆರೋಪಗಳ ಕೇಳಿಬಂದಾಗಲೂ ಬಿಜೆಪಿ ಸರ್ಕಾರದಲ್ಲಿ ಆರೋಪಗಳು ಕೇಳಿಬಂದಾಗ ನಾವು ಕೂಡ ಸಚಿವರಿಗೆ ಒಂದು ರಾಜೀನಾಮೆಯನ್ನು ಕೊಡಿಸಿದ್ವು ಎಂಬ ಈ ವಿಚಾರವನ್ನು ಇಟ್ಕೊಂಡು ಸಾಕಷ್ಟು ಹೋರಾಟಗಳನ್ನು ಮಾಡಿದ್ರು. ಅದೇ ರೀತಿ ಏನು ಪಾದಯಾತ್ರೆ ಕೂಡ ಒಂದು ರೀತಿ ಸಿಎಂ ಸಿದ್ದರಾಮಯ್ಯನವ್ರಿಗೂ ಒಂದು ಹಿನ್ನಡೆ ಕೂಡ ಆಗಿತ್ತು, ಅಂದರೆ ಯಶಸ್ವಿ ಆಗಿತ್ತು. ಬಿಜೆಪಿ ಹಾಗೂ JDS ನಾಯಕರ ಪಾದಯಾತ್ರೆ ರಾಜಕೀಯವಾಗಿ ಕೂಡ ಅವರಿಗೆ ಒಂದು ರೀತಿ ಹಿಡಿತ ಸಿಕ್ಕಿತ್ತು. ಹಾಗಾಗಿ ಮುಂದೆ ಇನ್ನೂ ಹೋರಾಟ ಮಾಡೋದಕ್ಕೆ ಬಿಜೆಪಿ ನಾಯಕರಿಗೆ ಅಸ್ತ್ರ ಸಿಕ್ಕಿತ್ತು. ಆದರೆ ಈಗ ಏನು ಹೈಕೋರ್ಟ್ನಿಂದ ತೀರ್ಪು ಬಂದ ಬಳಿಕ ಎಲ್ಲೋ ಒಂದು ರೀತಿ ವಿಪಕ್ಷಗಳಿಗೂ ಕೂಡ ಹಿನ್ನಡೆ ಆಗಿದೆ. ರಾಜಕೀಯವಾಗಿ ನಾವು ಇನ್ನೂ ಹೋರಾಟ ಮಾಡ್ತೀವಿ ಅನ್ನೋದು, ಅಂದರೆ ರಾಜಕೀಯವಾಗಿ ಮತ್ತು ಕಾನೂನಾತ್ಮಕವಾಗಿ ನಾವು ಹೋರಾಟ ಮಾಡ್ತೀವಿ ಒಂದು ಕಡೆ. ಮತ್ತೊಂದು ಕಡೆ ಸಿಎಂ ಕಾಂಗ್ರೆಸ್ ವಲಯದಲ್ಲಿ ಹೇಳ್ತಾ ಇರೋದು ಇದು ರಾಜಕೀಯ ಷಡ್ಯಂತ್ರ. ಹಾಗಾದರೆ ಸ್ನೇಹಮಯಿ ಕೃಷ್ಣ ಅವರ ಹಿಂದೆ ಯಾರಿದ್ದಾರೆ, ಅವರಿಗೆ ದೊಡ್ಡ ದೊಡ್ಡ ಲಾಯರ್ಗಳನ್ನ ಕರೆಸಿ ವಾದ ಮಾಡುವಂಥ ಒಂದು ಶಕ್ತಿ ಇದೆಯಾ ಎಂಬ ಪ್ರಶ್ನೆಯನ್ನು ಕೂಡ ಸಿಎಂ ಕಾನೂನು ಸಲಹೆಗಾರರಾದಂತಹ ಪೊನ್ನಣ್ಣನವರು ಮಾಡಿರುವಂಥದ್ದು. ಅಂದರೆ ಇದು ಸಂಪೂರ್ಣವಾಗಿ ರಾಜಕೀಯ ಷಡ್ಯಂತ್ರ, ರಾಜಕೀಯ ಪ್ರೇರಿತ. ವಿಪಕ್ಷಗಳು ಆರೋಪವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಸಿಎಂ ಪತ್ನಿ ಈಗಾಗಲೇ 14 ಸೈಟ್ಗಳನ್ನು ವಾಪಸ್ ಕೊಟ್ಟಿದ್ದಾರೆ. ಈಗೆಲ್ಲ ಆದರೂ ಕೂಡ ರಾಜಕೀಯ ಪ್ರೇರಿತವಾಗಿ ಸಿಎಂಗೆ ಅವರು ಕೆಟ್ಟ ಹೆಸರು ತರೋದಕ್ಕೆ ವಿಪಕ್ಷಗಳು ಮಾಡ್ತಿರುವ ಒಂದು ಹುನ್ನಾರ ಅನ್ನೋದು ಕೂಡ ಕಾಂಗ್ರೆಸ್ ನಾಯಕರ ಆರೋಪವಾಗಿರುವಂಥದ್ದು. ನೀತಿ. ಓಕೆ, ಥ್ಯಾಂಕ್ ಯು ಸ್ವಾಮಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.